ಡಾಕ್ಟರ್ ಕೆ ಸುಧಾಕರ್ ಅವಧಿ ಕೋವಿಡ್ ತನಿಖಾ ವರದಿ ಯಾಕೆ ಹೊರಗಿಡಲಿಲ್ಲ ಗೊತ್ತಾ? ಎಂಎಲ್ಎ ಸೋತು ಸುಣ್ಣವಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಎಂಪಿಯಾಗಿ ಗೆದ್ದದ್ದು ಯಾರಿಂದ? ಎಚ್ಎನ್ ವ್ಯಾಲಿ ಮೆಡಿಕಲ್ ಕಾಲೇಜಿಗಾಗಿ ಹೆಚ್ಚುವರಿ ಹಣ ಮಂಜೂರು ಮಾಡಿಸಿದ ಹಣ ಎಲ್ಲಿ ಹೋಯಿತು? ಕೋವಿಡ್ ಹಗರಣ ತನಿಖೆ ಬಯಲಾದ್ರೆ ಯಾರೆಲ್ಲ ಜೈಲಿಗೆ ಹೋಗ್ತಾರೆ ಗೊತ್ತಾ? ಉತ್ತರ ಯೂನಿವರ್ಸಿಟಿಗೆ ಜಮೀನು ನೀಡಿದಾಗ ರೈತ ಸಂಘ ಎಲ್ಲಿ ಹೋಗಿತ್ತು? ಶಾಸಕ ರವಿಕುಮಾರ್ ಸಂಸದ ಸುಧಾಕರ್ ವಿರುದ್ಧ ಓಪನ್ ಚಾಲೆಂಜ್. ಶಾಸಕ ರವಿಕುಮಾರ್ ಸಂಸದ ಸುಧಾಕರ್ ವಿರುದ್ಧ ಓಪನ್ ಚಾಲೆಂಜ್ ಮಾಡಿದ್ದಕ್ಕೆ ಕಾರಣ ಏನು? ವೀಕ್ಷಕರೇ, ಜಂಗಮಕೋಟೆ ಕೈಗಾರಿಕಾ ನಿರ್ಮಾಣ ವಿಚಾರದಲ್ಲಿ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಪಾತ್ರ ಏನಿತ್ತು, ಅದಕ್ಕಾಗಿ ಅವರು ಕೈಗೊಂಡ ಪಾತ್ರವೇನು ಅನ್ನೋದರ ಬಗ್ಗೆ ನಿನ್ನೆಯ ಎಪಿಸೋಡ್ನಲ್ಲಿ ನೋಡಿದ್ದೀರಿ, ಕೇಳಿದ್ದೀರಿ. ಆದರೆ ಈ ಹೋರಾಟ ಲಾಭ ಪಡೆಯಲು ತಮ್ಮ ಮಿತ್ರ ಪಕ್ಷದ ಶಾಸಕರ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಕಂತೆ ವಿಚಾರಗಳನ್ನು ಹೊರಗೆಳೆದಿರುವ ರವಿಕುಮಾರ್ ಮುಂದಿನ ಚುನಾವಣೆಯಲ್ಲಿ ಎನ್ಡಿಎನಲ್ಲಿ ಟಿಕೆಟ್ ಪಡೆದುಕೊಳ್ಳಿ ನೋಡೋಣ ಅಂತ ಸವಾಲೆಸೆದಿದ್ದು ಯಾಕೆ? ಕೋವಿಡ್ ಹಗರಣ ತನಿಖೆ ವರದಿ ಯಾಕೆ ಇನ್ನೂ ಸಿಎಂ ಸಿದ್ದರಾಮಯ್ಯ ತಡೆ ಹಿಡಿದಿರೋದು? ಈತನು ಬಿಜೆಪಿ ಪಕ್ಷವನ್ನ ಒಂದು ಮನೆ ಮೂರು ಬಾಗಿಲು ಮಾಡಿದ್ದೇಕೆ ಅನ್ನೋದರ ಸಾರವನ್ನ ಬಿಚ್ಚಿಟ್ಟು ಮುಂದುವರಿದ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ನಿನ್ನೆ ನೀವು ಕೇಳಿಸಿಕೊಂಡಿದ್ದು ನೋಡಿದ್ದು ಜಂಗಮಕೋಟೆ ಕೈಗಾರಿಕೆ ವಲಯಕ್ಕೂ ಶಾಸಕರಿಗೂ ಸಂಬಂಧ ಏನು, ಅದರಲ್ಲಿ ಅವರ ಪಾತ್ರ ಏನು ಅನ್ನೋ ವಿಚಾರಗಳನ್ನು ತಿಳ್ಕೊಂಡ್ರಿ. ಆದರೆ ರೈತರ ಹೋರಾಟದ ಮಧ್ಯೆ ಸಂಸದ ನುಸ್ಲಿ ಬಂದಿದ್ದೇಕೆ? ಕೆರಳಿದ ಶಾಸಕ ರವಿಕುಮಾರ್ ಅವರ ವಿರುದ್ಧ ಓಪನ್ ಚಾಲೆಂಜ್ ಮಾಡಿ ಇನ್ನಷ್ಟು ಸ್ಫೋಟಕ ಮಾಹಿತಿಯನ್ನು ನಮ್ಮ ಚಾನೆಲ್ನೊಂದಿಗೆ ಹಂಚಿಕೊಂಡಿರುವ ಒಂದೊಂದೇ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ, ಸ್ಕಿಪ್ ಮಾಡದೆ ನೋಡಿ. ಡಾಕ್ಟರ್ ಕೆ ಸುಧಾಕರ್ 3 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಮಾಡಿದ ಘನಂದಾರಿ ಕಾರ್ಯಗಳಲ್ಲಿ ಎಚ್ಎನ್ ವ್ಯಾಲಿ ಯೋಜನೆ ಮಂಜೂರಾತಿಯಲ್ಲಿ ಮತ್ತು ನಂದಿ ಮೆಡಿಕಲ್ ಕಾಲೇಜು ಮಂಜೂರಾತಿಯಲ್ಲಿ 300 ಕೋಟಿ ಹೆಚ್ಚುವರಿಯಾಗಿ ಅನುದಾನ ಬಿಡುಗಡೆಗೊಳಿಸಿ ಏನ್ ಮಾಡಿದ್ರಿ ಅಂತ ಪ್ರಶ್ನಿಸಿರುವ ಅವರು 10-15 ವರ್ಷಗಳಿಂದ ಚಾಣಾಕ್ಷ ರಾಜಕಾರಣಿ ಅನಿಸಿಕೊಂಡು ಕಳೆದ ಚುನಾವಣೆಯಲ್ಲಿ ಎಂತವನ ವಿರುದ್ಧ ಸೋತಿದ್ದೀರಿ ಎಂಬ ಪರಿಜ್ಞಾನ ಇಲ್ಲದ ನೀವು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳನ್ನು ಹೈಜಾಕ್ ಮಾಡಿ ಕುಮಾರಣ್ಣನ ರಾಜೀನಾಮೆ ಕೊಡಿಸಿದ ನೀವು ಮೊನ್ನೆ ಸಂಸದ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಒದ್ದಾಡ್ತಿದ್ದಾಗ ಇದೇ ದೇವೇಗೌಡರು ಕುಮಾರಸ್ವಾಮಿ ಕೃಪಕಟಾಕ್ಷದಿಂದ ಟಿಕೆಟ್ ಸಿಕ್ಕಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರಿಂದ ನೀವು ಗೆಲ್ಲಲು ಸಾಧ್ಯವಾಗಿದ್ದು ಅನ್ನೋದನ್ನ ಅಷ್ಟು ಬೇಗ ಮರೆತು ಬಿಟ್ರಾ? ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷವನ್ನ ಹೊಡೆದು ಚೂರು ಮಾಡಿ 3 ಭಾಗಗಳಾಗಿ ಮಾಡಿಟ್ಟುಕೊಳ್ಳಲು ಕಾರಣ ಯಾರು? ನಿಮ್ಮ ಯೋಗ್ಯತೆ ಮುಂದೆ ಬರೋ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎದಲ್ಲಿ ಟಿಕೆಟ್ ತರೋ ತಾಕತ್ ಇದೆಯಾ? ಅವತ್ತು ನಾವೇ ನಿಮ್ಮನ್ನ ಸೋಲಿಸಿ ಮನೆಗೆ ಕಳಿಸ್ತೀವಿ. ಕೋವಿಡ್ ಹಗರಣ ತನಿಖಾ ವರದಿ ಯಾಕೆ ಸಿಎಂ ಹೊರಗೆ ಬಿಟ್ಟಿಲ್ಲ ಗೊತ್ತಾ? ನಿನ್ನ ಜೊತೆಗೆ ಹಲವಾರು IAS KS ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಅನ್ನೋ ಕಾರಣದಿಂದ ಸಿಎಂ ಸಿದ್ದರಾಮಯ್ಯ ವರದಿಯನ್ನ ಇನ್ನೂ ತಡೆ ಹಿಡಿದಿದ್ದಾರೆ ಅನ್ನೋದನ್ನ ಮೊದಲು ತಿಳಿ. ಮಿಸ್ಟರ್ ಸುಧಾಕರ್, ಸಿಎಂ ಸಿದ್ದರಾಮಯ್ಯ ಹಗರಣವನ್ನ ಹೊರಗಿಡದೆ ಬಿಚ್ಚಿಟ್ಟಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಗೆಲುವು ನಿಶ್ಚಿತ. ಆಗ ಕುಮಾರಣ್ಣ ಸಿಎಂ ಆಗೋದು 100ಕ್ಕೆ 100 ಸತ್ಯ. ಅವತ್ತಾದ್ರೂ ನಿನ್ನ ಹಗರಣ ಹೊರಗೆಳೆದು ನಿನ್ನ ಬಂಡವಾಳ ಬಯಲು ಮಾಡದೆ ಬಿಡೋದಿಲ್ಲ, ಹುಷಾರ್. ನಾನು ರೈತರ ಪರ ನಾನಿದ್ದೀನಿ ಅಂತ ಭಾಷಣ ಬಿಗಿಯುತ್ತಿಲ್ಲ. ಯಾವತ್ತು ರೈತನ ಕೆಲಸ ಮಾಡಿದ್ಯಾ? ಎಲ್ಲಿ ನೀನು ಬೆಳೆದಿರೋ ಬೆಳೆ ತೋರಿಸು ನೋಡೋಣ ಅಂತ ಒಂದೊಂದಾಗಿ ಸಂಸದ ಸುಧಾಕರ್ ವಿರುದ್ಧ ವಾಗ್ಬಾಣ ಬಿಟ್ಟ ರವಿಕುಮಾರ್ ಮತ್ತೊಂದು ಕಡೆ 32 ದಿನಗಳಿಂದ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿರುವ ರೈತ ಸಂಘದ ವಿರುದ್ಧವೂ ಗುಡುಗಿದ ಅವರು ಇದೇ ಜಂಗಮಕೋಟೆ ಹೋಬಳಿ ಜಮೀನು ಉತ್ತರ ಯೂನಿವರ್ಸಿಟಿಗೆ ಬಿಟ್ಟುಕೊಡುವಾಗ ನೀವೆಲ್ಲಿ ಹೋಗಿದ್ರಿ? ಅವರು ರೈತರಲ್ವೇ? KIDBಗೆ ಫಲವತ್ತಾದ ಜಮೀನು ಕೊಡೋದು ಬೇಡ ಅನ್ನೋರು ಅದೇ ಏರಿಯಾದಲ್ಲಿ ಖಾಸಗಿ ಕಂಪನಿಯೊಂದಕ್ಕೆ ಸುಮಾರು 800 ಎಕರೆ ಜಮೀನು ಮಂಜೂರಾಗಿದ್ದು ಅದನ್ನು ಯಾಕೆ ತಡೆ ಹಿಡಿಯಲಿಲ್ಲ? ಒಂದ್ ವೇಳೆ ಕೈಗಾರಿಕಾ ವಲಯ ಮಂಜೂರಾದ್ರೆ ಆ ಖಾಸಗಿ ಕಂಪನಿಯವನು ಎತ್ತಂಗಡಿ ಆಗ್ತಾನೆ ಅಂತ ನಿಮ್ಮನ್ನ ಚೂ ಬಿಟ್ಟು ಹೋರಾಟಕ್ಕೆ ಇಳಿಸಿದ್ದಾನ ಅಂತ ಅವರಿಗೂ ತರಾಟೆಗೆ ತೆಗೆದುಕೊಂಡ ಅವರು ಡಾಕ್ಟರ್ ಕೆ ಸುಧಾಕರ್ ಮೇಲೆ ಮಾಡಿರುವ ಅಷ್ಟು ಆರೋಪಗಳಿಗೆ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡಲು ಸಿದ್ಧ. ಬನ್ನಿ, ಇದೇ DC ಕಚೇರಿಯಲ್ಲಿ ನಾನು ನೀನು ಓಪನ್ ಆಗಿ ಚರ್ಚೆ ಮಾಡೋಣ. ನಿನ್ನ ಹತ್ರ ಏನೆಲ್ಲ ದಾಖಲೆ ಇದೆ ತಂದು ಬಿಡು ನೋಡೋಣ. ನೀನೊಬ್ಬ ಹೆಣಗಳ ಮೇಲೆ ದುಡ್ಡು ಮಾಡಿರೋ ಕೋವಿಡ್ ಕಳ್ಳ. ಪಕ್ಕ ರೈತನಾಗಿ 7ನೇ ತರಗತಿ ಓದಿರೋ ನಾನು ಯಾವತ್ತಾದ್ರೂ ಒಂದು ನಯಾ ಪೈಸೆ ರೈತರಿಗೆ ಮೋಸ ಮಾಡಿರೋ ತೋರಿಸು ನೋಡೋಣ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ನಾನು ಒಮ್ಮೆಯೂ ನಿನ್ನ ಬಳಿ ಬಂದು ಇಂಥ ಕೆಲಸ ಮಾಡಿಕೊಡು ಅಂತ ಯಾವತ್ತೂ ಕೇಳಿಲ್ಲ. ಆದರೆ MC ಸುಧಾಕರ್ ಉಸ್ತುವಾರಿ ಸಚಿವರಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಹೋಗಿದ್ದೀನಿ. ಯಾಕಂದ್ರೆ ಆತ ಕಾಂಗ್ರೆಸ್ ಪಕ್ಷದವನಾಗಿದ್ದರೂ ಪ್ರಾಮಾಣಿಕವಾಗಿ ರೈತರ ಪರ ಜನಪರ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತು. ನಿನ್ನಂತೂ ಅವರ ಕಾಲ ಕೆಳಗೆ 10 ಬಾರಿ ದೂರಿದ್ರು ಬುದ್ಧಿ ಬರಲ್ಲ ಅಂತ MCS ಪರ ಬ್ಯಾಟಿಂಗ್ ಮಾಡಿದ್ರು. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ಈ BJP ಅವರು ಮಾಡಿರೋ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿರೋದು. ಇದನ್ನ ಗಮನದಾಗ ಇಟ್ಕೊಳ್ಳಿ. ತಿರುಗಿ 24 ಬದಲಾವಣೆ ಆಯಿತು. JDS ಅವರು ದೇವೇಗೌಡರ ಮೇಲೆ ಅಭಿಮಾನ, ಕುಮಾರಣ್ಣ ಅಭಿಮಾನ ನಿಮ್ಗೆ ಓಟ್ ಹಾಕಿದ್ರು. ನೀವು ತಿರ್ಗಾ ಸಂಸದ ಈ ಸಂಸದ ಆದಮೇಲೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಮಾತಾಡ್ದಂಗೆ ನೀವು ಮಾತಾಡೋಕೆ ಹೊಟ್ಟಿದ್ದೀರಿ. ಎಂಥವನ ಮೇಲೆ ಸೋತಿರೋದು ನಾಚಿಕೆ ಆಗ್ಬೇಕು ನಿಮ್ಗೆ. 3 ಬಾರಿ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ. ಯಾರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಷ್ಟು ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡೋದು ಕಲ್ಕೊಂಡ್ರಿ. ಇಲ್ಲ ಬರೀ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತೀನಿ, ನಾನು ದಾಖಲೆಗಳ ಸಮೇತ ಬರ್ತೀನಿ. HN ವ್ಯಾಲ್ಯೂನ ಎಷ್ಟು ಲೂಟಿ ಮಾಡಿದ್ಯಾ? ನಂದಿ ಮೆಡಿಕಲಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ?
ನಮ್ಮ ಶಿಲ್ಘಟ್ಟ ಪುರಬೈರನಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಎಷ್ಟು ಡ್ಯೂಟಿ ಮಾಡಿದ್ಯಾ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇವತ್ತು ನಾರ್ತ್ ಯೂನಿವರ್ಸಿಟಿ ಹತ್ರ ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲ ಹೇಳ್ತೀರಿ. ಬರ್ರಿ, ನಮ್ಗೆ ಹೇಳ್ತೀರಿ ನೀವು ದೊಂಗಲು ಸಂಚವಾದ್ರೆ ಯಾರ ಹತ್ರ 10 ಪೈಸೆ ನಾನು ಕೈ ಚಾಚಿದ್ರೆ ಈ ಸೆಕೆಂಡಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ದೇವಸ್ಥಾನಗಳ ಹತ್ರ ಇನ್ನೊಂದು ಪ್ರಮಾಣ ಮಾಡೋದಲ್ಲ, ನೇರವಾಗಿ ಸವಾಲಾಗ್ತಾ ಇದ್ದೀನಿ. ಇವತ್ತು ನೀನು ಎಲ್ಲೇನು ಜಮೀನು ಮಾಡಿದ್ಯಾ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಮಾಡಿದ್ಯಾ, ಬೆಂಗಳೂರಲ್ಲಿ ಎಷ್ಟು ಮಾಡಿದ್ಯಾ, ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮಾಡಿದ್ಯಾ ಎಲ್ಲ ನಮ್ಮ ಮಾಹಿತಿ ಐತೆ. ಎಲ್ಲಿಂದ ಬಂದು ನಿನಗೆ ಸತ್ಯ ರೇಸ್ ಅಂದ್ರೆ ಮಾತಾಡ್ತೀನಿ ನೀನು. ನಾವಿದು ಎಂದಾನ ನಿಮ್ಮ ಬಗ್ಗೆ ಮಾತಾಡ್ತೀವಿ. ನಮ್ಮ ಕ್ಷೇತ್ರದವರು ಸ್ವಾಭಿಮಾನ ಮತದಾರರು, JDS ಪಕ್ಷದ ನಿಷ್ಠಾವಂತ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ನನ್ನ ನೋವಾಗಂಗೆ ನಾನು ಆಡಳಿತ ಮಾಡೋದು. ನಾವು ಹಿಂದಿನಿಂದ ಭೂಮಿ ನಂಬಿದ್ದೀರಿ, ವ್ಯವಸಾಯ ಮಾಡ್ತಾಯಿದ್ದೀರಿ, ವ್ಯವಹಾರ ಮಾಡ್ತಾಯಿದ್ದೀರಿ. ದೇವೇಗೌಡರ ಮೇಲೆ ಅಭಿಮಾನ ನಾನು ರಾಜಕಾರಣ ಮಾಡ್ತಾಯಿದ್ದೀನಿ. ಲೂಟಿ ಮಾಡೋಕ್ಕೆ ನಾನು ರಾಜಕಾರಣ ಮಾಡ್ತಾಯಿದ್ದೆ. ಉಸ್ತುವಾರಿ ಸಚಿವರು ಸಹ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತೈತೆ. ನೀವೇನು ಮಾಡಿದ್ದೀರಿ 3 ವರ್ಷ ಹೇಳ್ರಿ. ಈ ಜಿಲ್ಲೆಗೆ ನೀವೇನು ಮಾಡಿದ್ದೀರಿ 3 ವರ್ಷ? ನಮ್ಮ ಸಾಧನೆಯಲ್ಲಿ CH ಆಂಧ್ರವ್ರ ಹತ್ರ ಎಷ್ಟು ತಗೊಂಡು ದುಡ್ಡು ನೀವು ಇದುವರೆಗೂ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿದ್ದೀರಾ? 11 ಕೋಟಿ ಕೊಟ್ಟರೆ 11 ಕೋಟಿ ಪರ್ಸೆಂಟೇಜ್ ಕೊಡ್ತೀವಿ. ಎಷ್ಟೈತೆ ನಿಮ್ಗೆ ಮಾತಾಡಿ. ಒಬ್ಬ NDA ಸಂಸದರಾಗಿ NDA ಅಭ್ಯರ್ಥಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದೀರ. ನಾವೇನಾದ್ರು ತಪ್ಪು ಮಾಡಿದರೆ ಮಾತಾಡಿ, ಇಲ್ಲ ನಿಮ್ಮ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ನಾನು ಎಂಥವ್ರ ಮೇಲೆ ಸೋತಿದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪರಿಜ್ಞಾನ ಇದ್ದು ಮಾತಾಡ್ರಿ. ಮೊನ್ನೆ ಸಂಸದ ಆಗಿರೋ ನಿನ್ನ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ. ಒಂದು ಕಡೆ ದೇವೇಗೌಡರ ಮಕ್ಕ, ಇನ್ನೊಂದು ಕಡೆ ಮೋದಿಯವ್ರ ಮಕ್ಕ ನೋಡಿ ನಿಮ್ಗೆ ಓಟ್ ಹಾಕಿರೋದು. ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ B.Pharm ತಗೊಂಡ್ರೆ ನೀವು NDA ನೋಡೋಣ. ನೀವು ನಿಜವಾದ ರಾಜಕಾರಣಿ ಅಂತ ತಗೊಂಡ್ರೆ NDA ನೋಡೋಣ. ಎಷ್ಟು ಗುಂಪು ಮಾಡಿದ್ರಿ ಚಿಕ್ಕಬಳ್ಳಾಪುರದಲ್ಲಿ? ಎಷ್ಟಂತ ಯಾಮರಿಸ್ತೀರಿ ಜನಗಳಿಗೆ? ಅವರು ನಮ್ಮ MC ಸುಧಾಕರ್ ಅವರು ರಾಜಕಾರಣ ಮಾಡ್ತಾರೆ. ಅವ್ರ ನೋಡಿ ಕಲ್ತ್ಕೊಳ್ರಿ. ಇಲ್ಲ ಅವ್ರು ಕಾಲು ಕೆಳಗೆ ಅದಕ್ಕಿಂತ ದೂರ ಬುದ್ಧಿ ಬರ್ತದೆ ನಿಮ್ಗೆ. ಯಾರೇ ರಾಜಕಾರಣ ಮಾಡ್ಬೇಕಾದ್ರೂ ನಮ್ಗೆ ಮತ ಯಾರು ಕೊಟ್ಟವ್ರೆ, ನಮ್ಗೆ ಯಾರು ನಮ್ಮವ್ರೆ, ಜನ ನೋಡ್ತಾವ್ರೆ ಅಂತೇಳಿ ಭಯದಿಂದ ನಾವು ರಾಜಕಾರಣ ಮಾಡ್ಬೋದು. ಎಷ್ಟು ಜನ ಮುಖಂಡರುಗಳು ಕಾರ್ಯಕರ್ತನ ನೀವು ಹಾಳು ಮಾಡಿರೋದು. ನಿನ್ನ ಅವಧಿಯಲ್ಲಿ ಎಷ್ಟು ಕೇಸುಗಳು, ಎಷ್ಟು ಜನ ಮೇಲೆ ದೌರ್ಜನ್ಯಗಳು ಮಾಡಿಸ್ತೀನಿ, ಇವೆಲ್ಲ ಗಮನದಲ್ಲೈತೆ. ಇವತ್ತು JDS ಪಕ್ಷದ ಬಗ್ಗೆ ಮಾತಾಡುವಂಥದ್ದು ಹೊರಟಿದೆ. ನೀವು ಇದು ಸಂಪೂರ್ಣವಾಗಿ ಮಾಹಿತಿ ನಾವು ದೇವೇಗೌಡರು ಸಾಹೇಬ್ರಿಗೂ ಕುಮಾರಣ್ಣವ್ರು ಕೊಟ್ಟಿದ್ದೀರಿ. ಮುಂದೆ ಇದಕ್ಕೆಲ್ಲ ತಕ್ಕ ಉತ್ತರ ನಾವು ಕೊಡ್ತಿದ್ದೀವಿ. ಇಲ್ಲ ನಿಮ್ಗೇನಾದರೂ ನಮ್ಮ ಬಗ್ಗೆ ಆಗ್ಬೋದು, ಸಚಿವರ ಬಗ್ಗೆ ಆಗ್ಬೋದು, ಏನಾದರೂ ಅಂಕಿಅಂಶಗಳಿದ್ರೆ ಬಂದ್ಬಿಡಿ, ನೇರವಾಗಿ ಕುತ್ಕೊಂಡು ಎದುರುಗಡೆ ಮಾತಾಡೋಣ. ನೀವೇನು ಮಾಡಿದ್ರಿ, ನಾವೇನು ಮಾಡಿದ್ರಿ, ನೇರವಾಗಿ ಮಾತಾಡೋಣ. ನಿಮ್ಮ ಸವಾಲಾಗ್ತೀನಿ ನಾನು. ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಬಯಲುಸೀಮೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅನ್ನೋದು ಸ್ವಲ್ಪ ಜ್ಞಾನ ಇರಲಿ ನಿಮಗೆ. ಈ ಕೊಳಚೆ ನೀರು ಇವತ್ತು ಆ ನೀರಿನಲ್ಲಿ ಏನೈತೆ ಅಂಶಗಳಂತ ನೀವೆಂದಾರು ವರದಿ ತಗೊಂಡಿದ್ದೀರ? ನೈಟ್ರೋನಿಯಂ ಎಷ್ಟೈತೆ, ಅಮೋನಿಯಂ ಫಾಸ್ಫೇಟ್ ಎಷ್ಟೈತೆ? ನಿಮ್ಗೇನಾದರೂ ಇನ್ನೂ ನಮ್ಮ ಬಯಲುಸೀಮೆ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಈಗಾಗಲೇ ನಮ್ಮ ಸಂಸದರು ಮಲ್ಲೇಶ್ ಅಣ್ಣವರು, ನಮ್ಮ ದೇವೇಗೌಡ ಸಾಹೇಬರು, ಕುಮಾರಣ್ಣವರು ಇವತ್ತು ಆಂಧ್ರ CM ಮಾತಾಡಿ ಕೃಷ್ಣಾ ಪೆನ್ನಾರ್ ನೀರ್ತಕ್ಕಂಥದ್ದು ನಾವು ಪ್ರಾರಂಭ ಮಾಡಿದ್ದೀವಿ. 100% ದೇವೇಗೌಡರು ಕುಮಾರಣ್ಣ ಆಶೀರ್ವಾದದಿಂದ ಬಯಲುಸೀಮೆಗೆ ಕೃಷ್ಣಾ ಪೆನ್ನಾರ್ ನೀರ್ತಕ್ಕಂಥದ್ದು ಪ್ರಾಮಾಣಿಕತೆಯಿಂದ ಇನ್ನೊಂದು 3-4 ವರ್ಷದೊಳಗಡೆ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ ನಿಮ್ಗೆ ಹೇಳ್ತಾ ಇದ್ದರೆ ಹೋಗಿ ಮಾತಾಡಬೇಕು. ಜನಕ್ಕೆ ಒಳ್ಳೇದು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು. ರೈತರ ಬಗ್ಗೆ ನಾನು ಕೇಳ್ಕೊಡ್ಬೇಕು. ನಾವು ಪ್ರಾಣ ಹೋದ್ರೆ ರೈತರಿಗೆ ಮೋಸ ಮಾಡೋದು. ನಾನು ಒಬ್ಬ ರೈತನೇ. ಇವರು ಲೂಟಿ ಹೊಡೆದಿರೋದು, ಕೋವಿಡ್ ಹೆಣ್ಗಳ ಮೇಲೆ ದುಡ್ಡು ಮಾಡಿರೋದು ಎಲ್ಲ ಗೊತ್ತಲ್ಲ. ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಇವತ್ತು ₹3 ಖರ್ಚಾಗ್ತಿರೋ ಡೆಡ್ ಬಾಡಿ 3 ಲಕ್ಷ ಬಿಲ್ ಮಾಡಿದ್ದಾರೆ. ಇವೆಲ್ಲ ಐತೆ ನಮ್ಮ ಹತ್ರ ಅಂಕಿಅಂಶ. ಸರ್ಕಾರಿ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೋವಿಡ್ ವರದಿನ ಈಚೆಗೆ ಬಿಡುಗಡೆ ಮಾಡಿದ್ದಾರೆ. ತನಿಖೆ ಎಲ್ಲ ಆಲ್ರೆಡಿ ಐತೆ. ನಮ್ಮ ನ್ಯಾಯಮೂರ್ತಿಗಳು ತನಿಖೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಇದೆ. ಈ ಸರ್ಕಾರ ಮಾಡಿದಿರ್ಬೋದು, ನಾವು ಮಾಡ್ತೀವಿ. ನೆಕ್ಸ್ಟ್ NDA ನಮ್ಮ ಬರ್ತದೆ. ನಮ್ಮ ಕುಮಾರಣ್ಣ ನೆಕ್ಸ್ಟ್ CM.
ನಾವು ಮಾಡ್ತೀವಿ, ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಈ ಮಹಾನ್ ಭಾವನು ಹೆಣ್ಗಳ ಮೇಲೆ ದುಡ್ಡು ಮಾಡೋಣ, ಇದು ತನಿಖೆ ಆಗ್ಬೇಕಂದ್ರೆ ಇವರೆಲ್ಲ ಜೈಲಿಗೆ ಹೋಗ್ಬೇಕಂತ ನಾನೇ ಹೇಳ್ತೀನಿ. ಇವರು ನಮ್ಗೆ ಹೇಳ್ಕೊಡೋದು ರಾಜಕಾರಣ. ಇವತ್ತು ಏನು ದೊಂಗಲು ಸಂಚಿಕೆ, ಎಲ್ಲಿ ದೊಂಗಲು ಬರಬಾ ಅಂತ ಹೇಳಿ, ಯಾರು ದೊಂಗಲು ಯಾರು ಅರಿಷ್ಟ ಅಂತ ಗೊತ್ತಾಗ್ತದೆ. ಎಷ್ಟು ಕೋಟಿಗಳು ಲೂಟಿ ಮಾಡ್ಯವ್ರೆ, ಜನಗಳಿಗೆ ನಾಮರ್ಸ್ಕೆ ಅನ್ನೋದು ಗೊತ್ತಾಗ್ತದೆ ಮುಂದೆ. ಇಲ್ಲ ಇದನ್ನ ಹೇಳ್ತಾ ಇದ್ದೀನಿ, ಎನ್ ಡಿ ಅಭ್ಯರ್ಥಿದ್ದು ನಾಳೆ ಅಭಿಪ್ರಾಯ ತಗೊಂಡು ಚಿಕ್ಕಬಳ್ಳಾಪುರ ನೋಡೋಣ. ಇದು ಸಂಸದರಲ್ಲ, ತಗೊಂಡು ನೋಡೋಣ. 3 ಗುಂಪು ಮಾಡಿದ್ದಾನೆ ಎನ್ ಡಿ ಚಿಕ್ಕಬಳ್ಳಾಪುರ. 3 ಗುಂಪು ಸಂಸದರು ನಂದಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಿರೋಂಥದ್ದು ಇದೊಂದು ದೊಡ್ಡ ದುರಂತನೇ. ಇಲ್ಲ ನೀವೇ ಹೇಳಿ, ಮಾಧ್ಯಮದವ್ರು ನೀವೇ ಹೇಳಿ. ಈ ನಮ್ಮ ಕ್ಷೇತ್ರ ಐದು ಕ್ಷೇತ್ರಕ್ಕೆ ಸೇರಿಸೋರು. ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರನ 5 ಕ್ಷೇತ್ರಕ್ಕೆ ಸೇರಿಸ, 5 ಕಡೆ ಅಭ್ಯರ್ಥಿಗಳು 3 ಜಿಲ್ಲೆಗೆ ಕೊಟ್ಟಿದೆ. ಇವ್ರು ಬಂದಾಗ ಮಾತ್ರ, ಇವ್ರಿಗೆ ಅಧಿಕಾರ ಬಂದಾಗ ಮಾತ್ರ ಚುನಾವಣೆ ಮಾಡೋದು. ಬೇರೆಯವ್ರಿಗೆ ರಾಜಕೀಯ ನಮ್ಮ ಲೀಡರ್ಗಳಿಗೆ ಅಧಿಕಾರ ಕೊಡೋಂಥದ್ದು ಇವ್ರಿಗೆ ಎತ್ತೇ ಇಲ್ಲ. ಅವರು ಆವಾಗ ಯಾರನ್ನ ಬೇಕೋ ಅವ್ರನ್ನ ಮುಗಿಸ್ಬಿಡೋದು. ಇದು ಇವ್ರು ರಾಜಕಾರಣ. ಜನ ಅಧಿಕಾರಿಗಳನ್ನ ಇವ್ರನ್ನ ನಾಶ ಮಾಡಿದ್ದಾರೆ ಗೊತ್ತೇ. ಇವರ ಆಡಳಿತ ನಡೆಸೋವಾಗ ಅಧಿಕಾರಿಗಳು ದಿಗ್ಲಿಬಿಡೋರು ಪಾಪ. ಅವ್ರ ಕೈಯಲ್ಲಿ ತಪ್ಪು ಮಾಡಿಸ್ಬಿಟ್ಟವ್ರು. ಇವರು ಮಾಡಿರೋದನ್ನ ಇವತ್ತು ಈಚೆ ಇಟ್ಟುಬಿಟ್ರೆ ಆ ಅಧಿಕಾರಿಗಳೆಲ್ಲ ಜೈಲು ಕೊಟ್ಟರು. ಸರ್ ತಮಾಷೆ ಕೇಳ್ತಾರೆ, ಈ ಅಂಕಿಅಂಶ ಸಮೇತ ನಮ್ಮ ಹತ್ರ ಐತಿ. ಎಷ್ಟು ಜನ DC ಗಳು KS ಆಫೀಸರ್ಸ್ ಇವರೆಲ್ಲ ಜೈಲು ಕೊಟ್ಟರು. ಅವ್ರ ಮಕ ನೋಡ್ಕೊಂಡು ಸಿದ್ದರಾಮಣ್ಣವರು ಇದನ್ನ ಪೆಂಡಿಂಗ್ ಮಾಡ್ಕೊಂಡು, ಇದು ವಾಸ್ತವಾಂಶ. ಈಗ ನಮ್ಮ ನಂದಿ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅದು ಅಷ್ಟೇ. ಈಗ ಗುತ್ತಿಗೆದಾರರು ಇವರು ಅದಕ್ಕೆ ಅಪ್ರೂವಲ್ ಕೊಟ್ಟವರು ಸೆಕ್ರೆಟರಿ ಇವರೆಲ್ಲ ಹೊಡೋದು. ಕ್ಯಾಬಿನೆಟ್ ಅಪ್ರೂವಲ್ ಇದ್ದರೆ ಯಾರಾದರೂ ಟೆಂಡರ್ ಕರೀತಾರ? ಹೆಂಗೆ ಕರೆದ್ರು ಇವರು? 300 ಕೋಟಿ ಎಕ್ಸಸ್. ಈ ಮಹಾನ್ ಭಾವನ ಕುಮಾರಣ್ಣ ನಿಲ್ಸಕ್ಕೆ ಹೊರಟಂಥ ಮಹಾನ್ ಭಾವನ, ಕುಮಾರಣ್ಣ ನಿಲ್ಸಿದ್ದು ಈ ಮಹಾನ್ ಭಾವನ. ಇವತ್ತು ಕುಮಾರಣ್ಣ ಬಗ್ಗೆ ಮೊನ್ನೆ ದೇವೇಗೌಡರಿಂದ ಇವರು ಸಂಸದ ಆಗ್ತಾರೆ, ಇವ್ರು ದ್ವಿಪರಮ ಸಿಗ್ತಾರೆ. ನಾವು ಅವಕಾಶ ರಾಜಕಾರಣಿ ತಮಾಷೆ ಹೇಳ್ತಾರೆ. ನಾವೆಂದೂ ಅವ್ರ ಬಗ್ಗೆ ನಾನು ಮಾತಾಡಿದ್ದೆ. ಇವತ್ತು ನಮ್ಗೆ ಹೇಳಿದ್ರಲ್ಲ, ಕಳ್ರ ಸಂತಕ್ಕೆ ಹೋಗ್ಬೋದು, ದೊಂಗಲ್ ಸಂತಕ್ಕೆ ಹೋದ ಅವರು MLA ಡೈಲಾಗ್ ಇವ್ರು ಹೊಡೆಯಕ್ಕೆ ಹಿಡ್ದವ್ರಿ. ಇವತ್ತು ನಾವು ಸುಮಾರು ದಿನಗಳಿಂದ ಚಂಕೋಟೆ ಹೋಬಳಿಯಲ್ಲೇ ಇವತ್ತೊಂದು ಸಭೆ ಕರೆದಿದ್ವಿ. ADO ಅಧಿಕಾರಿಗಳು, ಉಸ್ತುವಾರಿ ಸಚಿವರು, ನಾವು. ಅವತ್ತು ಪ್ರತಿಯೊಬ್ಬ ರೈತರು ಬಂದಿದ್ದು. ಆವತ್ತು ರೈತರು ಬಂದಂಥ ಸಂದರ್ಭದಲ್ಲಿ 55% ರೈತರು ನಾವು ಕೊಡೋಕ್ಕೆ ತಯಾರಿದ್ದೀರಿ ಅಂತ, 45% ರೈತರು ನಾವು ಕೊಡೋಕ್ಕೆ ತಯಾರಿಲ್ಲ ಅಂತ. ಕೆಲವರು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಸುಮ್ಮನೆ ಯಾರನ್ನೂ ವಿರೋಧ ಕಟ್ಕೊಳ್ಳೋದು ಬೇಡ ಅಂತ ಬಂದು. ಇವತ್ತು ಅಲ್ಲಿ ತಳಮಟ್ಟದಲ್ಲಿ ರಿಯಾಲಿಟಿ ನಾವು ನೋಡಿದಾಗ ಈ ಹೋರಾಟಗಳು ಮಾಡ್ತಾ ಇದ್ದಾರಲ್ಲ, ಈಗ ಅದರಲ್ಲಿ ಸ್ಥಳೀಯವಾಗಿ ರೈತರು ಕಡಿಮೆ ಇದ್ದಾರೆ. ಅವ್ರ ಹಿನ್ನೆಲೆ ಏನಾಯಿತು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ವಿಚಾರ ಗೊತ್ತಿಲ್ಲ, ನಾವು ಮಾತಾಡೋದು ಚೆನ್ನಾಗಿದೆ. ಅವತ್ತು ಬಂದಂಥವ್ರು ಎಲ್ಲರೂ ನಮ್ಗೆ ಬೇಡ ಅಂತ ಅವತ್ತೆಲ್ಲರೂ ಸೈನ್ ಹಾಕ್ಬಿಟ್ಟಿದ್ರೆ ಅವತ್ತಿಗೆ ಸ್ಟಾಪ್ ಆಗೋದು. ಅವತ್ತೇ ಸ್ಟಾಪ್ ಆಗೋದು. 2850 ಲೆಕ್ಕ. ಆದರೆ 2850 ಎಕರೆಯಲ್ಲಿ 716 ಎಕರೆ ಸರ್ಕಾರಿ ಜಮೀನು, ಲೋಧ ಕಂಪ್ನಿಯವ್ರದ್ದು 530 ಎಕರೆ. ಈಗ ಅವ್ರು ಕೊಟ್ಟಿದ್ದು ನೋಟಿಸ್ಗಳಿಗೆ 474 ಎಕರೆ ನಾವು ಬಿಡಿಸಿದ್ದೀವಿ. ವಿಶೇಷವಾಗಿ ನಮ್ಮ ನಟ್ನಾಗ್ನಲ್ಲಿ ಹೆಣ್ಣಂಗೂರು, ಬಸವಪಟ್ಟಣ, ತಾದೂರ್ ಹತ್ರ ಹೆಚ್ಚಿನ ಜಮೀನಿಗೆ ಬಿಡಿಸಿದ್ದೀವಿ. ಇವೆಲ್ಲ ಕೃಷಿ ಜಮೀನು. ಇವತ್ತು ನಾವು ಅದರಲ್ಲಿ ರಿಜಿಸ್ಟರ್ ಮಾಡಿದ್ದೀರಿ ಅದು ಇದೆ ಅಂತೇಳಿ ಇವ್ರು ಬೈಕ್ ಬಂದಾಗ ಮಾತಾಡ್ತೀವಿ. ತೋರಿಸ್ರಿ, ಒಂದು ಎಕರೆ ತೋರಿಸ್ರಿ. ನಾವೇನಾದರೂ 1 ಕುಂಟೆ, ಎಕರೆ ಬೇಡ 1 ಕುಂಟೆ ಏನಾದರೂ ನಾವು KDOದಲ್ಲಿ ಸಚಿವರಾಗ್ಬೋದು, ನಾವಾಗ್ಬೋದು ಏನಾದರೂ ಮಾಡಿದರೆ ಘಂಟಾಘೋಷವಾಗಿ ನಾವು ರಾಜೀನಾಮೆ ಕೊಟ್ಟು ನಮ್ಮ ಮನೆಯಲ್ಲಿ. ಇದು ನನ್ನ ಸವಾಲು. ಇಲ್ಲ ನೀವೇನಾದರೂ ಸತ್ಯಹರಿಶ್ಚಂದ್ರನಾಗಿದ್ರೆ ಬರೀ ಎದುರುಗಡೆ ಕುಂತು ಮಾತಾಡೋಣ. ಜಿಲ್ಲಾಧಿಕಾರಿಗಳು ಜನ ನೋಡಲಿ, ಮಾಧ್ಯಮದವ್ರು ಇರಲಿ, ಎದುರುಗಡೆ ಮಾತಾಡೋಣ. ನಾವು ತಗೊಂಡ್ಬರ್ತೀವಿ. ನೀವೇನೇನು ಮಾಡಿದ್ರೆ ಸಾಧ್ಯ ಇಲ್ಲ. ನಾವೇನು ತಪ್ಪು ಮಾಡಿದ್ರೆ ನೀವು ತಗೊಂಡ್ಬರ್ತೀವಿ. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇವತ್ತು ಕೈಗಾರಿಕೆ ಇಲ್ಲಿ ಬರೋದಕ್ಕೆ ಅನುಕೂಲ ಹೇಳ್ತೀನಿ. ನಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 15,000 ಜನ ಇವತ್ತು ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಜಿಲ್ಲೆಗಳಿಗೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಾರೆ. ಇವತ್ತು ಮಹಿಳೆಯರು, ಹೆಣ್ಣು ಮಕ್ಕಳು ರಾತ್ರಿ 10 ಗಂಟೆಗೆ ಬಸ್ ಇರ್ತಾರೆ, ಬೆಳಗಿನ ಜಾವ 5 ಗಂಟೆಗೆ ಇರ್ತಾರೆ. ಉದಾ ನಮ್ಮೆಲ್ಲೂರಲ್ಲೇ ಎಲ್ಲೂ ಒಂದೊಂದು ರೂಟ್ಗೆ 70 ಬಸ್ 80 ಬಸ್ ಹಾಕಿದ್ದಾರೆ. ಈಗ ನಮಗೂ ಒಂದು ಕೈಗಾರಿಕೆ ಬಂದರೆ ನಾಳೆ ಅವರಲ್ಲಿ ಇಲ್ಲಿಗೆ ಕೆಲ್ಸಕ್ಕೆ ಹೋಗೋದು, ಬೇರೆ ಕಡೆ ಹೋಗೋಂಥ ಅವಶ್ಯಕತೆ ಇರಲ್ಲ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡೆ ಸರ್. ಇವತ್ತು ನಾವು ತರ್ತಕ್ಕಂಥದ್ದು ಇವತ್ತು ನಮ್ಮ ಶಕ್ತಿ ಇರಲಿ, ನಿಲ್ಸ್ತಕ್ಕಂಥದ್ದು ಶಕ್ತಿ ಇರಲಿ. ಇದ್ರ ಮಧ್ಯೆ ನಾವೇನು ಮಾಡಬೇಕು? ರೈತರಿಗೆ ಒಳ್ಳೇದಾಗಬೇಕು. 474 ಎಕರೆ ರೈತರ ಜಮೀನು ಬಿಡಿಸೋದು ಅದೇನು ಪುಷಾಟಿ ಕೆಲಸ. ಇದಕ್ಕೆಲ್ಲ ನಮ್ಮ ಉಸ್ತುವಾರಿ ಸಚಿವರು ಸಹಕಾರ ಕೊಟ್ಟಿದ್ದಾರೆ. ಪಾಪ ಅವ್ರು ನಾವು ಹೇಳಿದ್ನ ನೋಡೋಣ ಹಿಂಗೈತಿ ಇಂತಿಂಥ ರೈತರದ್ದು ಬಿಡ್ಬೇಕಂತ ಪಾಪ ಅವರು 2 ಮಾತು ಮಾತಾಡಿ ಬಿಟ್ಟಿದ್ದಾರೆ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಾವು ಮಾಡಿ ಇವರಾಗಿದ್ದಿದ್ರೆ ಎಕರೆಗೆ ಇಷ್ಟ ಅಂತೇಳಿ ಮೊದಲೇ ಟೋಟಲಿ 2800 ಎಕರೆ ಹೊಡೆದ್ಬಿಟ್ಟು ದುಡ್ಡು. ಇವರೇನು ಸಚಿವರಾಗಿದ್ದು
HN ಮೇಲೆ ಹೊಡೆದ್ರ 300 ಕೋಟಿ, ಅದೇ ರೀತಿ ಇದರಲ್ಲೂ ಹೊಡೆದ್ರು.